ಇವನೇನ ಹೀರೋ? ಆಹಾ. ಹಾ. ಮಂತ್ರಿಗಳೇ, ಈ ಸುಂದರನಿಗೆ ಸರಿ ಹೊಂದುವಂತ ಸುಂದರವಾದ ಹುಡುಗಿ ಇನ್ನು ಸಿಕ್ಕಿಲ್ಲವೇ? ಬೇಜಾರು, ಅವಮಾನ, ದುಃಖ. ನಿಮ್ ಅಂದಕ್ಕೆ ಸರಿ ಹೊಂದುವಂತ ಹುಡುಗಿರು ನೀವು ಹೇಳಿದ್ದು ನನ್ನ ಕಿವಿಗೆ ಸರಿಯಾಗಿ ಕೇಳಿಸಲಿಲ್ಲ, ಹಾಗಾಗಿ ಇನ್ನೊಮ್ಮೆ ಹೇಳಿ. ನಿಮ್ಮ ಅಂದಕ್ಕೆ ಹೊಂದುವಂತ ಹುಡುಗಿರು ಈ ಭೂಲೋಕ ಸಾಮ್ರಾಜ್ಯದಲ್ಲಿ ಯಾರು ಇನ್ನೂ ಹುಟ್ಟೇ ಇಲ್ಲ ಮಹಾರಾಜರೇ. ಹೌದಾ? ಹಾಗಾದರೆ ಈ ಭೂಮಿಯಲ್ಲಿ ಯಾವುದೋ ಝಾನ್ಸಿ ರಾಣಿ ಅಂತ ಇದ್ದಾಳಂತಲ್ಲ, ಅವಳನ್ನು ನೀವು ನೋಡಿದ್ರಾ? ನೋಡಿದೆವು ಮಹಾರಾಜರೇ. ವಜ್ರ ವೈಢೂರ್ಯದಿಂದ ಕಂಗೊಳಿಸುತ್ತಿದ್ದರು. ಅವರನ್ನು ಏನು ಮಾಡಬಾರದೆಂದು ಬಿಟ್ಟೆವು. ನಾವೇನು ಮಾಡಲಾಗಲಿಲ್ಲ. ಹಾಗಾದ್ರೆ ನನಗೆ ಹುಡುಗಿನೇ ಸಿಗಲ್ವಾ? ನಿಮ್ಮನ್ ಮದ್ವೆ ಮಾಡ್ಕೊಳ್ಳೋ ಭಾಗ್ಯ ಒಂದೇ ಒಂದು ಹೆಣ್ಣಿಗೆ ಮಾತ್ರ ಇರುವುದು. ಯಾರವಳು? ಭರತನಾಟ್ಯ ಸುಂದರಿ ಕಿಲೋತ್ತಮಿ. ಹೌದಾ? ಯುವರಾಣಿನ? ಅವಳು ನನ್ನ ಸೌಂದರ್ಯಕ್ಕೆ, ಯೌವನಕ್ಕೆ ಸರಿ ಹೋಗ್ತಾಳ? ಮಹಾರಾಜರೇ, ಏನ್ ಹಂಗ ಹೇಳ್ಬಿಟ್ರಿ? ಅವಳು ನಡೆಯೋ ಅಂದ, ಅವಳ ಮುಖವೇ ಒಂದು ಗಂಧ. ಅವಳ ಮುಖ ತಾವ್ರೆ ತರ, ಅವಳ ದೇಹವು ಸಾಗರದಂತೆ. ಅವಳ ವಯಸ್ಸು 18. ಅವಳು ಸಮುದ್ರದೊಳಗಡೆ ಇರೋ ಒಂದು ಮುತ್ತು. ಹಾಗಾದರೆ ನಾನು ಅವಳನ್ನ ಈಗಲೇ ನೋಡಬೇಕು. ನೋಡ್ಬೇಕು.